ಇನ್ನು ರಮ್ಯಾ ಮಾತಾಡ್ತಾ ಹೇಳ್ತಾ ಇದ್ರು ಪ್ರಥಮ್ ಕೂಡ ದೂರನ್ನ ಸಲ್ಲಿಸಬಹುದು ಅಂತ. ಈಗ ಪ್ರಥಮ್ ದೂರನ್ನ ಸಲ್ಲಿಸಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ದೂರನ್ನು ನೀಡ್ತಾರೆ. ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಅವರಿಗೆ ದೂರನ್ನು ಸಲ್ಲಿಸ್ತಾರೆ. ಡ್ಯಾಗರ್ ತೆಗೆದು ವಾರ್ನ್ ಮಾಡಿದ್ರು, ನನ್ನ ವಿರುದ್ಧ ನನಗೆ ಹೆದರಿಸಿದರು ಬೇಕರಿ ರಘು ಮತ್ತು ಗ್ಯಾಂಗ್. ದೊಡ್ಡಬಳ್ಳಾಪುರದ ರಾಮಾಯಣಪಾಳ್ಯದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಘು ಬರ್ಡೇ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರಘು ನನ್ನನ್ನು ಹೆದರಿಸಿದರು ಅನ್ನುವಂಥದ್ದು ಪ್ರಥಮ್ ಆರೋಪ. ರಮ್ಯಾ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದರು. ಪ್ರಥಮ್ ಕೂಡ ದೂರನ್ನು ನೀಡಬಹುದು ಅಂತ ಹೇಳಿದರು. ಈಗ ಪ್ರಥಮ್ ಕೂಡ ದೂರು ಕೊಡ್ತಾ ಇದ್ದಾರೆ. ಸೊ ಇದು ಸಂಗತಿ ನೋಡಿ. ಅಭಿಮಾನಿಗಳು ನಿಜಕ್ಕೂ ಏನಾದರೂ ಆ ರೀತಿ ಮಾಡಿದ್ರೆ ಅದು ದರ್ಶನ್ಗೆ ನೀವು ಮಾಡ್ತಿರುವಂಥ ಅವಮಾನ ನಂಬರ್ 1. ಜೊತೆಗೇನು ಅಂತಂದರೆ ರಮ್ಯಾ ಅವರೇ ಹೇಳ್ತಾರೆ ಯಾವ್ಯಾವುದೋ ಹೆಸರಿಂದ ಬರುತ್ತೆ ಅಂತ. ಯಾರು ಮಾಡಿದ್ದಾರೆ ಇದನ್ನು? ಯಾರ ಹೆಸರಲ್ಲಿ ಮಾಡ್ತಾ ಇದ್ದಾರೆ? ಬೇಕು ಅಂತಲೇ ಇದೆಲ್ಲವೂ ಕೂಡ ಏನಾದರೂ ನಡೀತಾ ಇದೆಯಾ? ಇಂಥ ಪ್ರಶ್ನೆಗಳು ಕೂಡ ಇದ್ದಿವೆ. ಕೋರ್ಟಿಂದ ತೀರ್ಪು ಬರಬೇಕು, ಜಾಮೀನ್ದು ಏನೇನು ಆಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳಿದ್ದಿವೆ. ಈ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತಾ ಇವೆ ಅಂತಂದರೆ ಏನು ನಡೀತಾ ಇರಬಹುದು? ಈ ರೀತಿ ಅನುಮಾನಗಳು ಕೂಡ ಇದ್ದಿವೆ. ಒಂದು ದೊಡ್ಡ ಅಪ್ಡೇಟ್ ಇದೆ. ಒಂದ್ಸರಿ ನಕ್ಕು ಸುಮ್ಮನಾಗಿ ಅಂತ ಪ್ರಥಮ್ ಪೋಸ್ಟ್ ಹಾಕಿದ್ದಾರೆ. ಒಂದು ಸಲ ನಕ್ಕು ಬಿಡಿ, ಕಾಯ್ತಾ ಇರಿ ಅಂತ. ನೋಡಿ, ಈ ಥರದ್ದೆಲ್ಲ ಪೋಸ್ಟ್ಗಳು ದೊಡ್ಡ ಅಪ್ಡೇಟ್ ಇರುತ್ತೆ ಅಂತ. ಇನ್ನೊಂದು 1 ಅವರ್ಲಿ ಗೊತ್ತಾಗುತ್ತೆ. ಇದು ಬರೀ ಕಂಪ್ಲೇಂಟ್ ಅಂತ ಆಗಿರಲ್ಲ. ಒಂದು ಕಂಪ್ಲೇಂಟ್ ಕೊಡೋದು ಪುನಃ ಒಂದಿನ ಅದು ಬರೋದು ಅದಲ್ಲ. ಏನೋ ದೊಡ್ಡದಾಗಿ ನಿರ್ಧಾರ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯ ತೊಳುತ್ತೆ. ಅದೇನು ದೊಡ್ಡ ನಿರ್ಧಾರ ಅಂತ ಇನ್ನೊಂದು ಅರ್ಧ ಗಂಟೆಲಿ ಗೊತ್ತಾಗುತ್ತೆ. ಇವರು ತನಿಖಾ ವರದಿ ಸಿದ್ಧಪಡಿಸ್ಬಿಟ್ಟಿದ್ದಾರೆ. ಯಾರೋ ಡುಬಾಕ್ ಕಂಪ್ನಿಯವರೆಲ್ಲ ಇವ್ರು ಕುತ್ಕೊಂಡು ಹೇಳ್ಬಿಟ್ರಂತೆ ಎನ್ಕ್ವೈರಿ ಮಾಡಿಬಿಟ್ಟಿರು. ಮಾಡಲಾಗಿ ನಮಗೆ ದಾಖಲಾತಿಗಳು ಸಿಕ್ಕಿರುತ್ತದೆ. ಅವರು ಕುಡಿದು ಅವ್ರಿಗೆ ಒಂದು ಪೆಂಗ್ ಮುಂಡೆ ಒಂದು ಮಾತು ಹೇಳಿ, ಬೇವರ್ಸಿಗಳಿಗೆ ಒಂದು ಮಾತು ಹೇಳಿ, ನನ್ನ ಬ್ಲಡ್ ಟೆಸ್ಟ್ ಮಾಡಿ. ಯಾರು ಕುಡಿತಾರೆ, ಯಾರು ಕುಡಿಯಲ್ಲ, ಯಾವ ನಟ ಕುಡಿತಾರೆ, ಕುಡ್ಕೊಂಡೇ ಕೂತಿರ್ತಾರೆ, ಜನಕ್ಕೆ ಗೊತ್ತು. ನನ್ನ ಲೈಫಲ್ಲಿ ಒಂದು ಡ್ರಾಪ್ ಬಿಯರ್ ಹೇಗಿದೆ ಅಂತ ಟೇಸ್ಟ್ ನೋಡಿಲ್ಲ, ಸ್ಮೋಕ್ ಇಲ್ಲ, ನಾನ್ ವೆಜ್ ಕೂಡ ನಾನು ತಿಂತಾ ಇರಲ್ಲ. ಅವ್ರಿಗೆ ಪುಣ್ಯಾತ್ಮರಿಗೆ ಹೇಳಿ ಒಂದು ಸಲನೂ ನನ್ನ ಲೈಫಲ್ಲಿ ಅದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಕುಡಿದಿರೋದು ಸಿಕ್ಕಾಕೊಂಡು ಬಿಡುತ್ತಾರಂತೆ. ಆ ಕಾರಣಕ್ಕಂತೆ ಅಯ್ಯೋ ಬೆಂಗುಂಡೆಕ್ಕೆ ಒಂದು ಸ್ವಲ್ಪ ಹೇಳಿ, ಸ್ವಲ್ಪ ದಯಮಾಡಿ ನಾನು ಈ ಸಮಯದಲ್ಲಿ ಅವ್ರು ಯಾರನ್ನೂ ಬೈಯಕ್ಕೆ ಹೋಗಬೇಡಿ. ಅವ್ರು ಬೈದ್ರೆ ಪ್ರಯೋಜನ ಇಲ್ಲ. ಇದರಿಂದ ಯಾರು ಮಾಡಿಸುತ್ತಾರೋ ಅವ್ರು ಬಿಸಿ ಮುಟ್ಟಬೇಕು. ಇಷ್ಟು ಸಲ ನಾವೇನು ಮಾಡ್ತಾ ಇದ್ವಿ, ನಾನು 5 ದಿನದಿಂದ ಯಾಕಿದ್ದೆ